गरीब साध साध सब नेक हैं, आप अपनी ठोरी। जो सतलोक ले जावेंगे वो साधु कोई और। तन मन शीस ईस अपने पे, तन मन शीस ईस अपने पे। पहलम चोट चढ़ावे जब कोई, राम भक्त गत पावे हो जी। जब कोई राम भक्त गत पावे हो जी। सतगुरु तिलक अजप्पा माला, युक्त जटा रखवावे। सतगुरु तिलक अजप्पा माला, युक्त जटा रखवावे। जत को पीन सत का चोला, भीतर भेख बनावे। जब कोई राम भक्त गत पावे हो जी। जब कोई राम भक्त गत पावे हो जी। लोक लाज मर्याद जगत की, तृण ज्यों तोड़ बगावे। लोक लाज मर्याद जगत की, तृण ज्यों तोड़ बगावे। कामनी कनक जहर कर जाने, वो शहर अगमपुर जावे। जब कोई राम भक्त गत पावे हो जी। जब कोई राम भक्त गत पावे हो जी। जो पति बरता पति से राती, आन पुरुष ना भावे। जो पति भरता पति से राती, आन पुरुष ना भावे। बस पीहर में सुरत प्रीतम में, न्यो कोई ध्यान लगावे। जब कोई राम भक्त गत पावे हो जी। जब कोई राम भक्त गत पावे हो जी। निंदा सतुति मान बढ़ाई, मन से मार गिरावे। निंदा सतुति मान बढ़ाई, मन से मार गिरावे। अष्ट सिद्धि की अटक न माने, आगे कदम बढ़ावे। जब कोई राम भक्त गत पावे हो जी। आशा नदी उलट के डाटे, आडा बंध लगावे। आशा नदी उलट के डाटे, आडा बंद लगावे। बहुजल खार समुंदर में, बहुड़ न खोड़ मिलावे। जब कोई राम भक्त गत पावे हो जी। भाई गगन महल गोबिंद गुमानी, पलक माही पहुँचावे। गगन महल गोबिंद गुमानी, पलक माही पहुँचावे। नितानंद माटी का मंदिर, ये नूर तेज हो जावे। जब कोई राम भक्त गत पावे हो जी। जब कोई राम भक्त गत पावे हो जी. ಈಗ ಈ ನಿತ್ಯಾನಂದರೇನಿದ್ದರು ಇವರು ವಿಷ್ಣುವಿನ ಉಪಾಸಕರಾಗಿದ್ದರು ಮತ್ತು ಒಬ್ಬರು ಗುಮಾನಿದಾಸ ಹೆಸರುಳ್ಳ ವೈಷ್ಣವ ಪರಂಪರೆಯ ಸಂತರಿಂದ ಉಪದೇಶ ಪಡೆದುಕೊಂಡಿದ್ದರು. ಮತ್ತು ಇವನು ಜೊತೆಯಲ್ಲಿ ಕಬೀರ ಪರಮೇಶ್ವರರ ಗ್ರಂಥದ ಕೂಡ ಅಧ್ಯಯನ ಮಾಡಿದನು. ಇವನು ನಂತರ ತನ್ನದೇ ಆ ಕಿಚಡಿ ಜ್ಞಾನವನ್ನು ಸೇರಿಸಿ ಜೋಡಿಸಿ ಸತ್ಯಲೋಕದ ಮಹಿಮೆಯನ್ನಂತೂ ಹೇಳುವ ಪ್ರಯತ್ನ ಮಾಡಿದನು. ಆದರೆ ಆ ಸತ್ಯನಾಮದ ವಾಸ್ತವಿಕ ಮಂತ್ರ ಇಲ್ಲದೇ ಇರುವುದರಿಂದ ಇವನು ಆ ಯಥಾರ್ಥ ಸ್ಥಾನವನ್ನು ಪ್ರಾಪ್ತಿಸಲಾರದಾದನು. ಆದರೂ ನಾವು ಇವರೇನು ಮಾರ್ಗದರ್ಶನ ನೀಡಿದ್ದಾರೆ, ಇದರ ಬಹಳಷ್ಟು ಒಳ್ಳೆಯ ಸಾರಾಂಶವನ್ನು ನಾವು ನಮ್ಮ ಲೆಕ್ಕದಂತೆ ತೆಗೆಯುವೆವು. ಇದರಲ್ಲಿ ಅದೇ ಪರಮೇಶ್ವರನ ಮೂಲಕ ಹೇಳಿದಂತಹ ವಾಣಿ ಇದೆ. ಲೋಕ ಲಾಲನ ಕೀಜಿಯೇ ನಿರ್ಭಯ हो रही है,
और यो मन संत को दीजिए तो गोविंद पाइए। ಅದೇ ಆಧಾರದಿಂದ ಇವರು ಏನು ಹೇಳುತ್ತಾರೆ? ಪರಮಾತ್ಮನನ್ನು ಪಡೆಯುವಲ್ಲಿ ಎಲ್ಲಕ್ಕಿಂತ ಮೊದಲು ಏನು ಹೇಳುತ್ತಾರೆ? सतगुरु तिलक। ತಿಲಕ ಇಟ್ಟುಕೊಳ್ತಾರಲ್ಲ, ಎಲ್ಲಕ್ಕಿಂತ ಆದರಣೀಯ ಸ್ಥಾನ ಇರುತ್ತದೆ. ಆದ ಕಾರಣ ಹಣೆಯಲ್ಲಿ ತಿಲಕವನ್ನು ಇಡುತ್ತಾರೆ. ಹೇಳುತ್ತಾರೆ, ಈ ತಿಲಕದ ಅಗತ್ಯವಿಲ್ಲ. ತನ್ನ ಗುರುದೇವನನ್ನು ಸರ್ವಶ್ರೇಷ್ಠನೆಂದೆಣಿಸು. ಗುರುದೇವನನ್ನೇ ತಿಲಕವೆಂದು ತಿಳಿ. ತಲೆಯ ಹಣೆಯ ತಿಲಕ. ಗುರುಗಳಿಗೆ ಇಷ್ಟು ಸತ್ಕಾರ ನೀಡು ನೀನು. ಇಷ್ಟು ಅವನನ್ನು ತಿಲಕ ರೂಪದಲ್ಲಿ ಎಲ್ಲಕ್ಕಿಂತ ಮುಂದಿಡು. ಎಲ್ಲಕ್ಕಿಂತ ಮೊದಲು ತಿಲಕ ಕಾಣಿಸುತ್ತದೆ ಭಕ್ತನದು. ಅಂದರೆ ಹೇಳುತ್ತಾರೆ, ಗುರುಗಳಿಗೆ ಇಷ್ಟು ಸತ್ಕಾರ ನೀಡು ನೀನು. और अजप्पा माला, ಶ್ವಾಸದ ಸ್ಮರಣೆ ಮಾಡು. ಮತ್ತು ಮೇಲ್ಗಡೆ ಇಷ್ಟು ದೊಡ್ಡ ದೊಡ್ಡ ಜಟೆ ಇಡುವುದರಿಂದಲ್ಲ, ಸತ್ಯ ಸಾಧನೆಯ ಜಟೆಯನ್ನು ಇಡು. और जत को पिन सत का चोला, ಅಂದರೆ ತನ್ನ ಧರ್ಮದ ಮೇಲೆ ಇರು. ಹೇಗಂದರೆ ಯತಿ ಪುರುಷರು ಇರುತ್ತಾರೆ, ಜತಿ ಸತಿ ಎನ್ನುತ್ತೇವೆ ಅವರನ್ನು ನಾವು. ಸತಿ ಆಕೆ ಸೋದರಿ ಇರ್ತಾಳೆ, ಪತಿವ್ರತೆ ಸ್ತ್ರೀ. ಮತ್ತು ಜತಿಯಾಗಿರುವವನು ಏಕಪತ್ನಿವ್ರತ ಇಟ್ಟುಕೊಂಡಿರುತ್ತಾನೆ, ಅವನನ್ನು ಜತಿ ಎನ್ನುತ್ತಾರೆ. ಹೀಗೆ ಪರಮಾತ್ಮನ ಹೊರತು ಅಂದರೆ ಅನ್ಯ ಯಾವುದೇ ದೇವರ, ಭಗವಂತನ ಯಾವುದೇ ಪ್ರಕಾರದ ಆಧ್ಯಾತ್ಮಿಕ ಲಾಭದ ಇಚ್ಛೆ ಇಟ್ಟುಕೊಳ್ಳಬಾರದು. ಇಲ್ಲವಾದರೆ ನೀನಂತೂ ಜತ್ ಪದವಿಯಿಂದ ಬಿದ್ದು ಬಿಡುವೆ, ಅಂದರೆ ಪತಿವ್ರತ ಪದವಿಯಿಂದ ಬೀಳುವೆ. ಮತ್ತೇನು ಹೇಳುತ್ತಾರೆ? लोक लाज मर्याद जगत की तरण जो तोड़े बगावे। ಎಲ್ಲಕ್ಕಿಂತ ದೊಡ್ಡ ಶತ್ರುವಾಗಿದೆ ಈ ಲೋಕಲಜ್ಜೆ. ನಂತರ ಹೇಳುತ್ತಾರೇನೆಂದರೆ, ಇದನ್ನು ಕಡ್ಡಿಯಂತೆ ಮುರಿದು ಬಿಸಾಕಿಬಿಡು ಈ ಲೋಕಲಜ್ಜೆಯನ್ನು, ಆಗ ಭಗವಂತನ ಸಾಮೀಪ್ಯಕ್ಕೆ ಬರುವೆ. ಪರಮಾತ್ಮ ಹೇಳುತ್ತಾರೆ, कुलकर्णी के कारण अनसा गया बिगो। ಅಂದರೆ ಕುಲದ ಲೋಕಲಜ್ಜೆಯ ಕಾರಣ ಇವನು ನಾಶಗೊಳಿಸಿಕೊಂಡ, ತನ್ನ ಭಕ್ತಿಯನ್ನು ಸಂಭಾಳಿಸಿಲ್ಲ. और कहते फिर ये कुल के कर लेगा जब तू चार पाया का हो। ಇಂದಂತೂ ನೀನು ಲೋಕಲಜ್ಜೆಯಲ್ಲಿ ಬಂದು ಬಿಡದಿದ್ದರೆ ಹಿಂದಿನ ಪೂಜೆಗಳನ್ನು, ಸಾಧನೆಗಳನ್ನು ಮನೆಯವರು ಏನು ಹೇಳಬಹುದು, ಸಂಬಂಧಿಕರು ಏನು ಹೇಳಬಹುದು? ಹೇಳ್ತಾರೆ, ಮತ್ತೀಗ ಈ ಕುಲ ನಿನಗೇನು ಸಹಾಯ ಮಾಡುವುದು? ನೀನು 4 ಕಾಲಿನ ಪಶುವಾದಾಗ ಇವೆಲ್ಲ ಏನೂ ಸಹಾಯ ಮಾಡದು. ಮತ್ತು ಈ ಸಾಧನೆ ಮತ್ತು ಈ ದೃಢತೆ ನಿನಗೆ ಸದಾ ಕೆಲಸಕ್ಕೆ ಬರುವುದು. ಈಗ ಮೀರಾಬಾಯಿಯದ್ದು ಕೂಡ ಇತಿಹಾಸ ತಾವು ಕೇಳಿರುವಿರಿ. ಎಷ್ಟೊಂದು ಸಂಘರ್ಷ ಮಾಡಿದಳು ಆಕೆ ತನಗೆ ಜ್ಞಾನವಾದ ಬಳಿಕ. ಮೊದಲಂತೂ ಮಂದಿರಗಳಿಗೆ ಹೋಗುತ್ತಲಿದ್ದಳು. ನಂತರ ಪರಮೇಶ್ವರ ಕಬೀರರು ಮತ್ತು ರವಿದಾಸರು ಅವರಿಗೆ ಸತ್ಸಂಗ ಮಾಡುತ್ತಿರುವಾಗ ಸಿಕ್ಕಿದರು. ಯಾವಾಗ ಆಕೆ ಮಂದಿರದಿಂದ ಬರುತ್ತಿದ್ದಳು. ತದನಂತರ ಆಕೆಯಲ್ಲಿ ಇಷ್ಟೊಂದು ದೃಢತೆಯಾಯಿತು. ಅಂದರೆ ನಿಜವಾಗಿಯೂ ಪರಮಾತ್ಮ ಬೇರೆ ಯಾರೋ ಇದ್ದಾರೆ. ಮತ್ತು ಆಕೆ ಮೊದಲು ರವಿದಾಸರಿಂದ ಉಪದೇಶವನ್ನು ಪಡೆದಳು. ಏಕೆಂದರೆ ಈಗ ರವಿದಾಸರಿಂದ ಉಪದೇಶ ಇದಕ್ಕಾಗಿ ಪಡೆದಳು. ಕೊಡಿಸಿದರು ಪರಮೇಶ್ವರರು. ಅಂದರೆ ಆಕೆ ಠಾಕೂರರ ಮಗಳಾಗಿದ್ದಳು. ರವಿದಾಸರು ಚಮ್ಮಾರ ಜಾತಿಯವರಾಗಿದ್ದರು. ಇವಳ ಭ್ರಮೆಯನ್ನು ನಿವಾರಣೆ ಮಾಡಬೇಕು. ಎಲ್ಲಾದರೂ ಈಕೆಯಲ್ಲಿ ಜಾತಿ ಸ್ವಾಭಿಮಾನ ಉಳಿಯಬಾರದೆಂದು. ಮತ್ತು ಸ್ವಾಭಿಮಾನ ಜೀವಾತ್ಮದ ಶತ್ರು ಆಗಿದೆ. ಯಾವುದೇ ರೀತಿಯಲ್ಲಿ, ಯಾವುದೇ ದೃಷ್ಟಿಕೋನದಿಂದ ಆದರೂ ದೊಡ್ಡಸ್ತಿಕೆ ಬಂದು ಬಿಟ್ಟರೆ ಭಗವಂತ ನಮ್ಮ ಜೊತೆ ಇರಲಾರನು. ಹಾಗೇನೆ ಮೀರಾಬಾಯಿ ಕೂಡ ದೃಢವಾಗಿದ್ದಳು. ರವಿದಾಸರು ಕೇಳಿದಾಗ, ಸೋದರಿ, ನಾನು ಚಮ್ಮಾರ ಜಾತಿಯಿಂದ ಬಂದವನು ಮತ್ತು ತಾವು ಠಾಕೂರರ ಮಗಳು. ನೋಡಿಕೋ, ನಾಳೆ ಪ್ರಪಂಚ ನಿನ್ನನ್ನು ಜೀವಿಸಲು ಬಿಡಲಾರದು. ನನ್ನನ್ನು ಗುರುವಾಗಿಸಲು ಬಂದಿರುವೆ ನೀನು. ಆಗ ಮೀರಾಬಾಯಿ ಹೇಳಿದಳು, ಆ ಮಹಾತ್ಮರು ಹೇಳಿದ್ದಾರೆ, ಅವರೇ ಆಗಿದ್ದರು ಕಬೀರ ಸಾಹೇಬರು. ಇಬ್ಬರೂ ಸೇರಿ ಮಾಡಿದ ಲೀಲೆಯಾಗಿತ್ತದು. ಇಬ್ಬರು ಯೋಚಿಸಿ ನಿರ್ಧರಿಸಿದ ಮಾತಾಗಿತ್ತದು. ಅವರು ಹೇಳಿದ್ದಾರೆ, ಮತ್ತು ಮಹಾರಾಜರೇ, ನಾನು ಅರ್ಧಂಬರ್ಧ ಕೆಲಸಗಳನ್ನು ಮಾಡುವುದಿಲ್ಲ. ತಾವು ನನ್ನ ತಂದೆಯಾಗಿದ್ದೀರಿ, ನಾನು ನಿಮ್ಮ ಮಗಳು, ನನಗೆ ದೀಕ್ಷೆ ನೀಡಿರಂತೆ. ಹಾಳಾಗಿ ಹೋಗಲಿ ಈ ಸಮಾಜ ಮತ್ತು ಕುಲ. ಹಾಗಾಗಿ ಪುಣ್ಯಾತ್ಮರೇ, ಹೀಗಾಗುತ್ತದೆ ವಿಷಯ. ನಂತರ ಆಕೆ ಉಪದೇಶ ಪಡೆದು ಸತ್ಸಂಗಕ್ಕೆ ಬರ್ತಿದ್ಲು. ಏಕೆಂದರೆ ಪರಮಾತ್ಮ ಬರ್ತಾ ಇದ್ರು ಆ ನಗರಕ್ಕೆ. ಅಲ್ಲಿ ಆಕೆಯ ವಿವಾಹವಾಗಿತ್ತು. ಆಕೆಯ ಪತಿ ಮರಣ ಹೊಂದಿದ್ದ. ಅವನಂತೂ ಬಹಳ ಒಳ್ಳೆಯ ವ್ಯಕ್ತಿಯಾಗಿದ್ದ ಮೊದಲು. ಅವನು ಆಕೆಯನ್ನು ನಿರಾಕರಿಸುತ್ತಿರಲಿಲ್ಲ. ಮಂದಿರಗಳಿಗೆ ಹೋಗುತ್ತಿದ್ದಳು. ಆದರೆ ಆಕೆಯ ಮೈದುನ ಈ ದೃಷ್ಟಿಕೋನದಿಂದ ಖಚಿತವಾಗಿ ಪ್ರತಿಬಂಧ ಹೊರಿಸಿದ್ದನು. ಅಂದರೆ ನೀನು ಮನೆಯಿಂದ ಹೊರ ಹೋಗಬಾರದು, ನಾವು ಸಮಾಜದಲ್ಲಿ ನಿಂದನೆಗೆ ಪಾತ್ರರಾಗುವೆವು. ಅಂದರೆ ನಿನ್ನ ಅತ್ತಿಗೆ ಹೊರ ಹೋಗುತ್ತಿದ್ದಾಳೆ. ಅವಳ ಪತಿಯಂತೂ ತೀರಿಕೊಂಡಿರುವನು. ಆದರೆ ಮೊದಲಂತೂ ಆಕೆ ಮಂದಿರಗಳಿಗೆ ಹೋಗುತ್ತಿದ್ದಳು. ನಂತರ ಆಕೆ ಹೋಗತೊಡಗಿದಳು ರಾತ್ರಿಯಲ್ಲೂ ಸತ್ಸಂಗಕ್ಕೆ. ಇದಕ್ಕಾಗಿ ಅವಳನ್ನು ಸಾಯಿಸುವ ಪ್ರಯತ್ನ ಮಾಡಿದನು. ವಿಷವನ್ನು ಕುಡಿಸಿದನು ಮೀರಾಬಾಯಿಗೆ ಅವನು. ಮತ್ತು ವಿಷವನ್ನು ಕುಡಿದಳು ಅಂಜಿ. ಪರವಾಗಿಲ್ಲ, ಏನೇ ಆಗಲಿ ಹೇಳ್ತಾನೆ, ನೀನು ಕುಡಿದು ಬಿಡು, ಇಲ್ಲವಾದರೆ ಖಡ್ಗರಿಂದ ಕಡಿಯುವೆನು. ಮೀರಾಳು ಯೋಚಿಸಿದಳು, ಖಡ್ಗರಿಂದ ನೋವಾಗುವುದು, ವಿಷ ಕುಡಿದು ಬಿಡುತ್ತೇನೆ, ಹೇಗಿದ್ರೂ ಸಾಯುವನು, ಇವನು ಖಂಡಿತ ಹೊಡೆಯುವನೆಂದು. ವಿಷ ಕುಡಿದಳು, ಆದರೆ ಏನೂ ಆಗಲಿಲ್ಲ.
कहते हैं मीराबाई को मारने लगे, जहर का प्याला प्यारे, पीवत ही अमृत हो गया सर्द ही यारे। ಇಷ್ಟೊಂದು ಭಯಂಕರ ವಿಷ ಕುಡಿಸಿಬಿಟ್ಟರು, ಮತ್ತದು ಅಮೃತದಂತೆ ಆಯಿತು ಪರಮಾತ್ಮನ ಕೃಪೆಯಿಂದ, ಮತ್ತು ಸಾಯಲಿಲ್ಲ. ಇನ್ನೂ ಅನೇಕ ಪ್ರಯತ್ನ ಮಾಡಿದ್ದಾಯಿತು, ಆದರೂ ಆಕೆ ಸಾಯಲಿಲ್ಲ. ಕೊನೆಗೆ ಮೀರಾಬಾಯಿಯ ತಾಯಿಯನ್ನು ಕರೆಯಿಸಿದನಾತ. ಆಕೆಯ ಮೈದುನ ಯಾರು ರಾಜನಾಗಿದ್ದ ಮತ್ತು ಹೇಳಿದ, ನೋಡಿ ತಾಯೇ, ನೀವೇ ತಿಳಿಯಪಡಿಸಿ ಇವಳಿಗೆ, ಇವಳು ನಮ್ಮ ಗೌರವವನ್ನು ನಾಶ ಮಾಡಿಬಿಟ್ಟಳು. ಮೊದಲು ಹಗಲು ಹೊತ್ತು ಮಂದಿರಕ್ಕೆ ಹೋಗುತ್ತಿದ್ದಳು, ಈಗ ರಾತ್ರಿ ವೇಳೆಯಲ್ಲಿ ಸತ್ಸಂಗಗಳಲ್ಲಿ ಹೋಗುತ್ತಾಳೆ. ಈಗ ಸಾಂಸಾರಿಕ ಜನರಂತೂ ಇಷ್ಟೇ ವಿಷಯವನ್ನು ತಿಳಿದಿರ್ತಾರೆ. ಈಗ ಮೀರಾಬಾಯಿಯ ತಾಯಿ ಏನು ಹೇಳ್ತಾರೆ? सत्संग में जाना मीरा छोड़ दे, सत्संग में जाना मीरा छोड़ दे, हाय मारी लोग करें तकरार, सत्संग में जाना मीरा छोड़ दे, हाय मारी लोग करें तकरार, सत्संग में जाना मीरा. ಈಗ ಮೀರಾಬಾಯಿ ಏನು ಹೇಳ್ತಾಳೆ? सत्संग में जाना मेरा ना छोटेरी, सत्संग में जाना मेरा ना छोटेरी, हारी चाहे जड़ के मरो संसार, सत्संग में जाना मेरा ना छूटेरी, हारी चाहे जड़ के मरो संसार, सत्संग में जाना मेरा ना छूटेरी. तेरे सत्संग के राह में, थारे सत्संग के राह में, हाय वहाँ पे रहते हैं काड़े नाग, कोई कोई नाग तन डस ले वही, हाय वहाँ पे रहते हैं काड़े नाग, कोई कोई नाग तन डस ले वही. जब सतगुरु मारे मेरे करेरी, जब सतगुरु जी की मेरे होवेरी, हारी व तो सर्प गंडे वे बने जाव, सत्संग में जाना मेरा ना छूटेरी, हारी व तो सर्प गंडे वे बने जाव, सत्संग में जाना मेरा ना छूटेरी. थारे सत्संग के राह में, थारे सत्संग के राह में, हाय वहाँ पर रहते हैं बबरी शेर, कोई कोई शेर तन खा ले वे, हाय वहाँ पर रहते हैं बबरी शेर, कोई कोई शेर तन खा ले वे. जब गुरु मारे मेरे करेरी, जब गुरु मारे मेरे करेरी, हारी व तो शेरों के गिदड़ बने जाव, सत्संग में जाना मेरा ना छूटेरी, हारी व तो शेरों के गिदड़ बने जाव, सत्संग में जाना मेरा ना छूटेरी. थारे सत्संग के बीच में, थारे सत्संग के बीच में, हाय वहाँ पर रहते हैं साधु संत, कोई कोई संत तन लेर में, हाय वहाँ पर रहते हैं साधु संत, कोई कोई संत तन लेर में. तेरे री मन में माता पाप है री, तेरे री मन में माता पाप है री, संत मेरे माँ बाप है री,
संत मेरे माँ बाप हैं हारी वे तो कर देंगे बेड़ा पार सत्संग में जाना मेरा ना छूटे ಈಗ ಕೊನೆಯ ಪ್ರಯತ್ನ ಮಾಡ್ತಾಳೆ ಅವಳ ತಾಯಿ. वो तो जाते चमारे है ही वो तो जाते चमारे है ही इसमें हमारी हार है ही वो तो जाते चमारे है ही इसमें हमारी हार है ही तेरे री लिख माता चमारे हैरी तेरे री लिख माता चमारे हैरी मेरा सिरजन आर हैरी मेरा सिरजन आर हैरी हरि वो तो मीरा के गुरु रविदास सत्संग में जाना मेरा ना छूटेरी हरि व तो मीरा के गुरु रविदास सत्संग में जाना मेरा ना छूटेरी. ಈಗ ಪುಣ್ಯಾತ್ಮರೇ, ಈ ಸ್ಥಿತಿಯಲ್ಲಿ ಒಂದು ದಿನ ಬರಬೇಕಾಗುವುದು ತಾವು. लोक लाज मर्यादा जगत की ಅರ್ತೆರಡು ಜೋ ತೋಡಿ ಬಗಾವೆ. ಮತ್ತು ಗುರೂಜಿಗೆ ಅಂದರೆ ಮೀರಾಬಾಯಿಗೆ ಆಕೆಯ ತಾಯಿ ಕೊನೆಯ ಅಟ್ಯಾಕ್ ಮಾಡಿದಳು. ಏನೆಂದರೆ, ಅವರಂತೂ ಚಮ್ಮಾರರು ಮಗಳೇ, ಮತ್ತು ನಾವಂತೂ ಅಂದರೆ ಯಾರಂದ್ರೆ ದೊಡ್ಡ ಠಾಕೂರರು. ಆಗ ಹೇಳಿದ್ಲು, ನಿಮಗೆ ಅವರು ಚಮ್ಮಾರರಿರಬಹುದು, ನನಗೆ ಭಗವಂತನು. परमात्मा भी कहते हैं गुरु मानुष कर जानते ते नर कहिए अंध और महादुखी संसार में फिर अग गई उनकी. बोलो सतगुरुदेव. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302